ಚಾನಲ್. ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿದೆ. ಇವಾಗ ಎದ್ದು ಟಿಫನ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಬಳಿಯೋ ರೊಟ್ಟಿ ಬೇಕಂತೆ. ಬಳಿಯೋ ರೊಟ್ಟಿಗೆ ಕಾಯಿ ಚಟ್ನಿ ಇಲ್ಲ ಆ ಥರ ಏನಾದ್ರು ಮಾಡಬೇಕು. ನಾನು ಜಾಸ್ತಿ ರೈಸ್ ಐಟಮ್ಸ್ನ ಮಾಡಲ್ಲ, ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಇವಾಗ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಬಳೆ ರೊಟ್ಟಿಗೆ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ರವೆ, ಸ್ವಲ್ಪ ಮೊಸರು, ನೀಟಾಗಿ ನೀರು ಉಪ್ಪೆಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಮೇಲೆ ನೀಟಾಗಿ ಹಿಂಗೆ ಬಳಿಯೋದು ಬರುತ್ತೆ, ತೊಟ್ಟೋದು ಬರುತ್ತೆ. ಇವಾಗ ದೋಸೆಗೆ ನೆನಾಕಿದ್ದೀನಿ. ಇಲ್ಲಿ ನೋಡಿ, ದೋಸೆ ಮಾಡೋದಕ್ಕೆ ಬೆಳಗ್ಗೆನೇ ಎಲ್ಲ ನೆನಾಕಿದ್ದೀನಿ. ರುಬ್ಬಬೇಕಾಗುತ್ತೆ. ರಾತ್ರಿ ರುಬ್ತೀನಿ, ಇವಾಗ ರುಬ್ಬಲ್ಲ, ರಾತ್ರಿ ರುಬ್ತೀನಿ. ಓಕೆ ಗೈಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಊರ್ಗೆ ಹಾಕೊಳಕ್ಕೆ ಬಟ್ಟೆ ಎಲ್ಲ ಹಾಕಿ ಒಣ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ನನ್ನ ಮೇಲೆ ತೊಗೊಂಡೋಗಲ್ಲ ಗೈಸ್, ಎತ್ಕೊಂಡೋಗಕ್ಕೆ ಆಗಲ್ಲ ಅಂತ ಹೇಳಿ ಇದು ಹಾಸ್ಪಿಟ್ಲಿಗೆ ಹಾಕ್ಕೊಂಡೋಗಿದ್ದೆ. ಇದು ಊರಿಗೆ ಹಾಕ್ಕೊಂಡೋಗಿದ್ದೆ, ಅದು ಹಾಸ್ಪಿಟ್ಲಿಗೆ ಹಾಕ್ಕೊಂಡೋಗಿದ್ದೆ. ಆವೆರಡು ಊರಿಗೆ ಹಾಕ್ಕೊಂಡೋಗಿದ್ದೆ. ನಾನು ಮೇಲೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಒಣ ಹಾಕೊಂಡ್ಬಿಡ್ತೀನಿ, ಯಾರು ಹೋಗ್ತಾರೆ ಮೇಲೆ ಅಂತ ಗೈಸ್. ಸೊ ಇವಾಗ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್, ಏನು ಮಾಡೋದು ಅಂತ. ಪ್ಯಾಸೇಜ್ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಈಗ ಪ್ಯಾಸೇಜ್ ಎಲ್ಲ ಮುಗೀತು ನೋಡಿ. ಇನ್ನೇನು ಸಾಂಬಾರಿದೆ, ದೋಸೆ ಇದನ್ನ ಹಾಕಿದ್ದೀನಿ, ದೋಸೆ ರುಬ್ಬಬೇಕು. ಸಾಂಬಾರಿದೆ, ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ, ಬುಧವಾರ ಅಲ್ವಾ ಇವಾಗ, ಸೊ ಅದೇ ಆಗುತ್ತೆ. ಸಾಂಬಾರ್ದೇನು ಯೋಚನೆನೇ ಇಲ್ಲ ಗೈಸ್ ನನಗೆ. ಇನ್ನೇನು ಬೆಡ್ಡು ಕ್ಲೀನ್ ಮಾಡಿದ್ದೀನಿ. ಈ ತಲ್ದಿ ಮೇಲಿದ್ರೆ ಅಲ್ಲಿ ಹೋಗ್ಬೇಕು. ನಮ್ಮ ಯಜಮಾನ್ರು ಇದೇ ಕೆಲಸ ಮಾಡೋದು. ಈ ಪಿಲ್ಲೋಗಳಿಲ್ಲ ಅಂದರೆ ನಿದ್ದೆನೇ ಬರೋಲ್ಲ. ಅವೆರಡು ಪಿಲ್ಲೋ ಇರಲೇಬೇಕು. ಇದು ರೀಲ್ಸ್ ಮಾಡೋಣ, ವೀಡಿಯೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದಾಯ್ತಾನೆ ಇಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ವೀಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೀನಿ. ಮಾಡಬೇಕು ಗೈಸ್. ಸೊ ಫೈನಲಿ ಅಡುಗೆ ಎಲ್ಲ ಮಾಡಿ ಊಟ ಮಾಡ್ದೋ. ಅದನ್ನೇನು ಮಾಡೋದು ಅಂತ ಮಾಡಲಿಲ್ಲ ನೋಡಿ. ಮುದ್ದೆ ಆಯಿತು, ರೈಸ್ ಎಲ್ಲ ಮಾಡಿ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು. ನನಗೆ ಸಿಂಕ್ ಯಾವಾಗಲೂ ಈ ಥರ ನೀಟಾಗಿರಬೇಕು, ಮನೇನೂ ಅಷ್ಟೇ ಯಾವಾಗಲೂ ಈ ಥರ ನೀಟಾಗಿರಬೇಕು. ಇವಾಗ ದೋಸೆ ನೋಡಿ ನೆಂದಿದೆ, ಇದನ್ನು ರುಬ್ಬನ ಒಂದು 4 ಗಂಟೆ 5 ಗಂಟೆ ಹಂಗೆ ರುಬ್ಬನ. ಬನ್ನಿ ಬಟ್ಟೆ ಒಣಾಕಿದ್ನಲ್ಲ, ಅದು ಒಣಗಿದೆಯಲ್ವ ನೋಡ್ಕೊಂಡು ನೋಡೋಣ ಬನ್ನಿ. ಹಾಂ ಗೈಸ್, ಒಣಗಿದೆ ಬಟ್ಟೆ. ಇದು ಹುಡ್ಡಿ ಸ್ವಲ್ಪ ಒಣಗಬೇಕು ನೋಡಿ, ಹುಡ್ಡಿ ಹಾಕಿದೆ, ಹುಡ್ಡಿ ಒಣಗಬೇಕು. ನಮ್ಮ ಯಜಮಾನ್ರು ಜೀನ್ಸ್ ಒಣಗಬೇಕು. ಯಾಕೊತ್ತಾ ಅವ್ರ ಕೆಲ್ಸಕ್ಕೆ ಇದೆ. ಬನ್ನಿ ತೋರಿಸ್ತೀನಿ, ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ಅವ್ರದ್ದೊಂದು ಲಾಗೇ ಮಾಡ್ಬೋದು, ಅಷ್ಟೊಂದು ಬಟ್ಟೆ ಇದೆ. ಬಟ್ ಅವ್ರಿಗೆ ಬೇಕಾಗಿರೋದೆ ನಾವು ಯಾವಾಗಲೂ ಇರ್ತಿರ್ತಾರೆ ಅದೇ ಜೀನ್ಸ್ ಬೇಕು. ತೋರಿಸ್ತೀನಿ ರೀ ನಿಮ್ಗೊಂದು ನಿಮಿಷ. ಎಷ್ಟು ನೀಟಾಗಿ ಜೋಡಿಸ್ಕೊಟ್ರು ಹಿಂಗೆ ಮಾಡ್ಕೊತಾರೆ ನೋಡಿ. ಇಷ್ಟೊಂದು ಜೀನ್ಸ್ ಇದೆಯಾ, 1 2 3 4 5 6 7 8 9 10 11 12 ಒಂದು ಮೂಟೆ ಕಟ್ಟಿ ಎಸ್ತಿದ್ದೀನಿ. ಒಂದಲ್ಲ 2 ಮೂಟೆ. ಇದು ಐರನ್ ಆಗಿರೋ ಶರ್ಟು, ಇದು ವಿತೌಟ್ ಐರನ್ ಆಗಿರೋ ಶರ್ಟು, ಇದೆಲ್ಲ ಟೀ ಶರ್ಟ್ಸ್ ಗೈಸ್, ಇದೆಲ್ಲ ನೈಟ್ ಪ್ಯಾಂಟು, ಇದೆಲ್ಲ ಟ್ರ್ಯಾಕ್ ಪ್ಯಾಂಟ್, ಮೀನ್ಸ್ ಟ್ರೌಸರ್ಗಳು. ಇಲ್ಲೂ ಇದೆ ಟ್ರ್ಯಾಕ್ ಪ್ಯಾಂಟು ಇದೆ, ಟ್ರೌಸರ್ಗಳು ಇದೆ. ಇದು ಫುಲ್ಲು ಇವ್ರ ಕಬೋರ್ಡೇನೆ ಆಯಿತಾ. ಆಮೇಲೆ ಅವ್ರಿಗೆ ಇನ್ನೂ ಸಾಕಾಗಲ್ಲ ಬಟ್ಟೆ, ಬೇಕು ಬೇಕು ಬೇಕು. ಉಡ್ಡೀಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಅವ್ರಿಗೆ ಎಷ್ಟೇ ನೀಟ್ ಮಾಡಿಕೊಟ್ರು ಗೈಸ್, ಅವ್ರಿಗೆ ಎಷ್ಟೇ ನೀಟ್ ಮಾಡಿಕೊಟ್ರು ಹಾರ್ಡ್ ಮಾಡ್ಕೋತಾನೆ ಇರ್ತಾರೆ. ಇಲ್ಲೆಲ್ಲ ಏನು ಇಟ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಏನು ವಿಂಟರ್ ಕಲೆಕ್ಷನ್ಸ್ ಉಡ್ಡೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವೆಟರ್ಸು ಮತ್ತು ಸೋಫಾ ಕವರ್, ಇಲ್ಲಿ 1 ಪೀಸಸ್ಸು ಸೋಫಾ ಕವರ್ ಎಲ್ಲ ಇಟ್ಕೊಂಡಿದ್ದೀನಿ. ಓಕೆನಾ. ಈ ರ್ಯಾಕಿಗೆ ಬಂದರೆ ಒಂದು ನಿಮಿಷ ರೀ. ಈ ರ್ಯಾಕಿಗೆ ಬಂದರೆ ಯಾರು ಗೆಸ್ಟ್ಗಳು ಬಂದರೆ ಬೆಡ್ಶೀಟು ಮತ್ತು ಬೆಡ್ಶೀಟು ಎಲ್ಲ ಪ್ರತಿಯೊಂದು ಇಲ್ಲಿಕ್ಕಿದ್ದೀನಿ. ಇಲ್ಲಿ ವೈಟ್ ಪಂಚೆಸ್ ಅವ್ರದ್ದು ಮತ್ತು ಸ್ಕ್ರೀನ್ಗಳು, ಅವ್ರ ಸೂಟು ಪ್ರತಿಯೊಂದು ಇಟ್ಟಿದ್ದೀನಿ ಇಲ್ಲಿ. ಈ ಕಬೋರ್ಡ್ ಮುಗಿತಾ. ಅವ್ರಿಗೆ ಎಷ್ಟು ಮಾಡೋದಪ್ಪ, ಎಷ್ಟು ಕ್ಲೀನ್ ಮಾಡಿಕೊಟ್ರು ಗಲೀಜು ಮಾಡ್ತಾನೆ ಇರ್ತಾರೆ. ನನಗಂತೂ ಸಕ್ಕಾಗಿ ಹೋಗ್ಬಿಟ್ಟಿದೆ ಕ್ಲೀನ್ ಮಾಡಿ ಮಾಡಿ ಮಾಡಿ. ಈಗ ನನ್ನ ಕಬೋರ್ಡಲ್ಲಿ ತೋರಿಸ್ತೀನಿ ಬನ್ನಿ. ನನ್ನ ಕಬೋರ್ಡಲ್ಲಿ ಫುಲ್ಲು ಕುರ್ತಾಸ್ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಬೇಕು, ಸುಮ್ಮನೆ ಮೆಸ್ಸಿ ಆಗಿದೆ, ಹಂಗೆ ಲೈಟಾಗಿ ತೋರಿಸ್ತಾ ಇದ್ದೀನಿ. ಇದು ಸ್ಯಾರೀಸ್ ಇಟ್ಕೊಂಡಿದ್ದೀನಿ, ಅಲ್ಲಿ ಬ್ಲೌಸಸ್ ಇಟ್ಕೊಂಡಿದ್ದೀನಿ, ಇನ್ನೆಲ್ಲ ಟಾಪ್ಸ್ ಅದ್ರ ಹಿಂದೆನೇ ಇಟ್ಟಿದ್ದೀನಿ. ಟ್ರ್ಯಾಕ್ ಪ್ಯಾಂಟ್ಸು, ಜೀನ್ಸು ಎಲ್ಲ ಇಟ್ಕೊಂಡಿದ್ದೀನಿ.
ಇದ್ದ ಇನ್ನೂ ಬಟ್ಟೆ ಎಲ್ಲ ಕೊಟ್ಬಿಟ್ಟು, ಏಕೆಂದರೆ ನಾನು ಯೂಸ್ ಮಾಡಲ್ಲ, ಏನೂ ಇಲ್ಲ, ಸುಮ್ಮನೆ ಇಟ್ಕೊಂಡು ಸುಮ್ಮನೆ ಯಾಕೆ ಇಟ್ಕೋಬೇಕಲ್ವ ಗೈಸ್. ನೋಡಿ ಇವಾಗ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರಿದೆ, ಅದನ್ನೇ ತಿನ್ನೋಣ ಇಲ್ಲ ಬೇರೆ ಏನಾದ್ರು ಮಾಡೋಣ. ನಾಳೆ ಗುರುವಾರ ಬೇರೆ, ಹೆಂಗಾರ ಆಗಲಿ ಗುರುವಾರ ಪೂಜೆ ಮಾಡಲೇಬೇಕು ಗೈಸ್. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ನಮ್ಮ ಯಜಮಾನರು ಕರ್ಕೊಂಡು ಹೋದರೆ ಹೋಗಬೇಕು. ಇಲ್ಲಿ ನೋಡಿ ಹಣ್ಣು ತಂದುಕೊಟ್ಟಿದ್ದಾರೆ, ತಿಂದೇ ಇಲ್ಲ ನಾನು. 1 ವಾರ 2 ವಾರ ಆಯಿತು ಅನಿಸುತ್ತೆ, ಕವರು ಬಿಚ್ಚಿಕ್ಕಿಲ್ಲ, ಹಂಗೆ ಇಕ್ಕಿದ್ದೀನಿ, ಮನಸ್ಸೇ ಬರ್ತಿಲ್ಲ ತಿನ್ನೋದಕ್ಕೆ. ಇವಾಗ ಒಂದು ಮಗ್ಗು ಬಿಸಿನೀರು ಕುಡಿಬೇಕು. ಯೂಟ್ಯೂಬ್ ನೋಡೋಣ ಅಂದ್ಕೊಂಡು ಕೂತಿದ್ದೆ, ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ನೋಡಿ ತುಪ್ಪ ತಂದಿದ್ದು ಬರೀ 2 ದಿನಕ್ಕೆ ಇಷ್ಟು ಖಾಲಿಯಾಗಿದೆ ಗಸ್. ನಮ್ಮ ಯಜಮಾನ್ರಿಗೆ ತುಪ್ಪ ಇರಬೇಕು, ಏನಾರ ಮಾಡಲಿ. ಅದು ಚಿಕನ್ ಸಾಂಬಾರು ಮಾಡಿದ್ದೀನಿ ಅಂದರೆ ಇನ್ನೂ ತುಪ್ಪ ಇರಬೇಕು. ಬನ್ನಿ ಸ್ಟ್ಯಾಂಡ್ಗೆ ಹಾಕ್ತೀನಿ, ಕೈ ನೋವು ಬರ್ತೈತೆ, ಇಲ್ಲಿ ಹಿಡಿದು ಕೈ ನೋವು ಬರುತ್ತೆ. ಎಸ್ ಗಸ್, ಇವಾಗ ನನಗೊಂದು ಆಸೆ ಇದೆ, ಏನು ಗೊತ್ತಾ, ಯೂಟ್ಯೂಬಲ್ಲಿ ಎಲ್ಲ ಹೇಳ್ತಾರಲ್ಲ, ನಾನು ಅಷ್ಟು ದುಡ್ದೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾನು ಅಷ್ಟೇ ಗೈಸ್, ಒಂದು ಪೇಮೆಂಟ್ ತೊಗೊಂಡಾದ್ರು ನಾನು ಇಷ್ಟು ತಗೊಂಡೆ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಹೆಮ್ಮೆ ಗೈಸ್. ಇವಾಗ ಎಂತೆಂಥವರೆಲ್ಲ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಒಂದು 3 ಇಯರ್ಸಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ನಂಗೆ ಸೀರಿಯಸ್ ಆಗಿ 1 ರೂಪಾಯಿ ದುಡ್ಡು ಬಂದಿಲ್ಲ. ಎಲ್ಲರೂ ಕೇಳ್ತಾರೆ ನಿಂಗೆ ದುಡ್ಡು ಬಂತ ಅಂತ. ಮದರ್ಸ್ ವೈಫ್, ನನಗೆ ಯೂಟ್ಯೂಬಲ್ಲಿ 1 ರೂಪಾಯಿ ದುಡ್ಡು ಬಂದಿಲ್ಲ. ಇನ್ನು ಇನ್ಸ್ಟಾದಲ್ಲಿ ಬಂದಿದೆ, ನಾನು ಒಪ್ಕೊತೀನಿ, ಇನ್ಸ್ಟಾದಲ್ಲಿ ಬಂದಿದೆ, ಯೂಟ್ಯೂಬಲ್ಲಿ ಬಂದಿಲ್ಲ ಗೈಸ್. ಸೊ ಗೈಸ್, ಕಾಗೋದು ಏನೊಂದು 2 ಮಿನಿಟ್ಸಲ್ಲಿ ಬೇಗ ಕಾದ್ಬಿಡುತ್ತೆ, ತುಂಬ ಯೂಸ್ ಆಗುತ್ತೆ. ನಮ್ಮಮ್ಮ ತರ್ಸಿಟ್ಕೋ ಅಂತ. ಅವಾಗ ತರ್ಸೇ ಇರಲಿಲ್ಲ, ನಮ್ಮಮ್ಮ ಹೇಳ್ತಿತ್ತು ನನಗೆ ಯಾವಾಗಲೂ ತರ್ಸಿಟ್ಕೋಬೇಕಾಗುತ್ತೆ ಅರ್ಜೆಂಟಿಗೆ ಅಂತ. ಕೇಳಿದ್ನಲ್ಲ, 1 ರೂಪಾಯಿನೂ ಯೂಟ್ಯೂಬಲ್ಲಿ ಅರ್ನ್ ಮಾಡೋಕ್ಕಾಗಿಲ್ಲ. 3 ಇಯರ್ಸಿಂದ ಮಾಡ್ತಾನೆ ಇದ್ದೀನಿ. ಒಬ್ಬೊಬ್ರು 6 ತಿಂಗಳಿಗೆಲ್ಲ ನಾನು ಯೂಟ್ಯೂಬ್ ಮಾಡಿ ಅಷ್ಟು ದುಡ್ಡು ತಗೊಂಡೆ, ಇಷ್ಟು ದುಡ್ಡು ತಗೊಂಡೆ ಅಂದಾಗ ನನಗೆ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತೆ. ನಾನು 3 ಇಯರ್ಸಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ದುಡ್ಡು ಬರ್ತಾ ಇಲ್ಲ, ನಂದೇನು ಪ್ರಾಬ್ಲಮ್ ಆಗ್ತಿದೆ, ನಾನು ಮೇ ಬಿ ಏನಾದ್ರೂ ಅಯ್ಯೋ ಇವಾಗ ನಾರ್ಮಲಾಗಿ ಇವಾಗ 1 ವೀಕಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ವ ವೀಡಿಯೋಸು, ಅವಾಗ ಹಂಗೆ ಆಗ್ತಿರ್ಲಿಲ್ಲ. ನಾನು ಒಂದಿನ ಹಾಕ್ತಿದ್ದೆ, 1 ತಿಂಗಳು ಬಿಡ್ತಿದ್ದೆ, ಮತ್ತೆ ಒಂದಿನ ಹಾಕ್ತಿದ್ದೆ, 1 ತಿಂಗಳು ಬಿಡ್ತಿದ್ದೆ ಗೈಸ್. ಡೈಲಿ ಬೇಸಿಸ್ ಮೇಲೆ ನಾನು ವೀಡಿಯೋಸ್ನ ಹಾಕ್ತಿರ್ಲಿಲ್ಲ. ನನಗೆ ಜ್ಞಾನ ಬಂದಾಗ ವಿಡಿಯೋ ಮಾಡಿ ಹಾಕ್ತಿದ್ದೆ. ಆಮೇಲೆ ಯಾರು ನೀನು ಚೆನ್ನಾಗಿ ಮಾಡಲ್ಲ ಅಂದರೆ ನಾನು ಬಿಟ್ಬಿಡ್ತಿದ್ದೆ ಗೈಸ್. ಯಾರು ಏನಾರು ಹೇಳ್ಕೊಳ್ಳಿ, ನೀನು ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡಲ್ಲ ಅನ್ನೋ ಪ್ರಶ್ನೆ ಅಲ್ಲ. ನಿಮಗೆ ಇಷ್ಟ ಆಯ್ತಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಅರ್ನ್ ಮಾಡಿ. ನಾನು ಇವಾಗಿನ ಇನ್ಸ್ಟಾಗ್ರಾಮಲ್ಲಿ ಒಂದು ಲೇಡಿ ನೋಡಿದೆ, ಅವ್ರು ಎಷ್ಟು 3rd ಸ್ಟ್ಯಾಂಡರ್ಡೋ 4th ಅಂತ ಅಷ್ಟೇ ಅಂತ ಓದಿರೋದು, ಬಟ್ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಅದೆಷ್ಟು $ಡಾಲರ್ಸ್ ಬಂದಿದೆ. ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡಿದೆ, ತಿಂಗಳಿಗೆ ಎಷ್ಟು ಅವರು 30-40 ದುಡಿತಿದ್ದಾರೆ. ಏನು ಓದ್ತಾರೇನೆ 30-40 ದುಡಿತಾರೆ. ಇವಾಗ ಡಿಗ್ರಿ ಮಾಡಿರೋರು ಕೆಲಸ ಇಲ್ದಲೆ ಪರದಾಡ್ತಾ ಇರ್ತಾರೆ ಪಾಪ, ಅವರಿಗೆಲ್ಲ ಹೆಂಗಾಗಿರುತ್ತೆ ಏನು. ಇವಾಗ ಒಂದು ರಿಂಗ್ ಲೈಟು ಒಂದು ಫೋನ್ ಇದ್ರೆ ಸಾಕು ಗೈಸ್, ನೀವು ಆರಾಮಾಗಿ ದುಡ್ಡು ಮಾಡ್ಬೋದು. ಆರಾಮಾಗಿ ಮನೇಲೆ ಕೂತ್ಕೊಂಡು ನೀವೇನೇನು ಮನೇಲಿ ಕೆಲಸ ಮಾಡ್ತೀರಾ ಗೊತ್ತಾ, ಅದನ್ನೇ ಒಂದು ವಿಡಿಯೋ ಮಾಡ್ಕೊಂಡ್ರೆ ಅದೇ ಯೂಟ್ಯೂಬಲ್ಲಿ ಹಾಕಿದ್ರೆ ಒಂದು ದುಡ್ಡು ಬರುತ್ತೆ. ಯಾಕೆ ಬಿಡಬೇಕು ಗೈಸ್? ಇವಾಗ ನಮಗೆ ಕೈಯಲ್ಲಿ ಕೆಲಸ ಇಲ್ಲ, ಹೋಗಿ ಮಾಡೋದಕ್ಕಾಗಲ್ಲ ಅನ್ನೋರಿಗೆ ಇದು ಈಸಿ. ನೀವು ಅಲ್ಲಿ ಕೆಲಸನೂ ಆಗ್ತಿರುತ್ತೆ, ನೀವು ಯೂಟ್ಯೂಬ್ಗೆ ಒಂದು ವಿಡಿಯೋನೂ ಮಾಡ್ದಂಗಿರುತ್ತೆ. ಸೊ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲ ನಾನು ವಿಡಿಯೋ ಡೈಲಿ ಬೇಸಿಸ್ ಹಾಕ್ಲೇಬೇಕು ಅಂತ ಅಂದ್ಕೊಂಡಿದ್ದೆ. ಓಕೆನಾ, ಹಾಕಲ್ಲ ಇವಾಗ, ಹಾಕ್ತೀನಿ, ಹಾಕಲ್ಲ ಅಂತೇನಿಲ್ಲ. ಈ ಫೋನ್ ಇದೆಯಲ್ಲ, ಇವಾಗ ಐಫೋನ್ ಇದೆಯಲ್ಲ, ಸ್ಟೋರೇಜ್ ಫುಲ್. ನಾನು ಎಷ್ಟೇ ಆ್ಯಪ್ನ ಡಿಲೀಟ್ ಮಾಡಲಿ, ನಾನು ಏನೇ ಫೋಟೋಸ್ ಡಿಲೀಟ್ ಮಾಡಲಿ, ಒಂದು ವಿಡಿಯೋ ಮಾಡಿದ್ರೆ ಸ್ಟೋರೇಜ್ ಫುಲ್ ಆಗುತ್ತೆ. ನಾನು ಬೈ ಮಾಡಿದ್ದೀನಿ, ಮಂತ್ಲಿ ಇಷ್ಟು ಕಟ್ಟಬೇಕು ಸ್ಟೋರೇಜ್ನ ಅಂತ ತೊಗೊಂಡಿದ್ದೀನಿ. ನೋಡೋಣ. ನೆನ್ನೆ ರಾತ್ರಿ ತೊಗೊಂಡೆ, ಅದು ಫುಲ್ ಆಗಿತ್ತು ಗೈಸ್. ನಿಜ ಹೇಳ್ಬೇಕು ಅಂದರೆ ಈ ರಿಂಗ್ ಲೈಟ್ ಇದೆಯಲ್ಲ, ನಾನು ಏನು ಇವಾಗ ರಿಂಗ್ ಲೈಟ್ನ ಯೂಸ್ ಮಾಡ್ತಾ ಇದ್ದೀನೋ ಅದು ನಾನು ಇನ್ಸ್ಟಾಗ್ರಾಮ್ ದುಡ್ಡು ಬಂದಾಗಲೇ ನಾನು ತೊಗೊಂಡಿದ್ದು ಗೈಸ್. ನನಗೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬಂದಿತ್ತು, 5-15 ಬಂದಿತ್ತು. ಆವಾಗ ಫಸ್ಟು ಅದನ್ನು ನಾನು ವೇಸ್ಟ್ ಮಾಡಬಾರ್ದು, ನನಗೊಂದು ನೆನಪಿರುತ್ತೆ ಅಂತ ಹೇಳಿ ಹೋಗಿ ರಿಂಗ್ ಲೈಟ್ನ ತೊಗೊಂಬಂದಿತ್ತು. ನೋಡಿ ಗೈಸ್, ಬರೀ ಒಂದು ವೀಡಿಯೋ ಮಾಡಿ ಹಾಕಿದ್ಕೇನ 5,000. ಅದಕ್ಕೆ ಹೇಳೋದು, ಯಾರು ಏನಾರೋ ಮಾತಾಡ್ಕೊಳ್ಳಿ ಗೈಸ್, ನಿಮ್ಗೆ ಯಾರೂ ಹೆಲ್ಪ್ ಮಾಡಲ್ಲ.
ನಿಮ್ಮ ಹತ್ರ ಇದ್ರೆ ಎಲ್ಲಾರು, ನಿಮ್ಮ ಹತ್ರ ಇಲ್ಲ ಅಂದ್ರೆ ಯಾರು ಇಲ್ಲ. ನಿಮಗೆ ಯಾರು ಬಂದು ಏನಾಯ್ತು, ಏನ್ ಮಾಡ್ಕೊಂಡೆ ಅಂತ ಯಾರು ಕೇಳಲ್ಲ ಗೈಸ್. ನೀವು ಚೆನ್ನಾಗಿದ್ರೆ ಎಲ್ಲ ಬಂದು ಕಿಲಿ ಕಿಲಿ ಅಂತಾರೆ. ಅದೇ ನೀವು ಚೆನ್ನಾಗಿಲ್ಲ ಅಂದ್ರೆ ಯಾರೂ ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ, ಓಕೆನಾ? ಗೈಸ್, ನನಗೆ ಇನ್ನೊಂದೇನು ಖುಷಿ ಆಗುತ್ತೆ ಗೊತ್ತಾ? ನನ್ನ ಮನೆಯಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿರುತ್ತೆ ಗೊತ್ತಾ? ಇಲ್ಲಿ ನೋಡಿ ಎಷ್ಟು ಲಾಗ್ ಮಾಡಿದ್ದೀನಿ ಅಂದರೆ ನೋಡಿ, ಹಳೇದು ಎಲ್ಲ ಇದೆ. ಇದೊಂದು ಮೆಮೊರಿ ಇದು ನೋಡಿ. ಯಾರೆಲ್ಲ ಈ ಚಾನಲ್ನ ವಿಡಿಯೋಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ಹೋಗಿ ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ನೋಡಿ, ಏನೋ ಒಂಥರ ಖುಷಿ ಆಗುತ್ತೆ ನನ್ನ ಚಾನಲ್ ನೋಡ್ತಾ ಇದ್ರೆ. ನಂದು ಒಂದು ಚಾನಲ್ ನೋಡಿ, ಇದು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದು ನಮ್ಮ ಯಜಮಾನ್. ಸರಿ, ಇದೆಲ್ಲ ಇದು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದು ನೋಡಿ. ಒಂದು ನಿಮಿಷ, ಸಾಂಗ್ ಕಾಪಿರೈಟ್ ಬಂದ್ಬಿಡುತ್ತೆ, ಜಸ್ಟ್ ಹಂಗೆ ನೋಡಿ. ನಮ್ಮ ಯಜಮಾನ್ರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು, ಯಾವಾಗ ಅಂತ ಡೇಟು ಸರಿಯಾಗಿ ಗೊತ್ತಿಲ್ಲ. ಅಂದರೆ ಅವಾಗ ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಶೈ ಆಗ್ತಿದ್ದೆ. ಜಾಸ್ತಿ ಜನ ಇದ್ರೆ ನಾನು ವಿಡಿಯೋಸ್ ಅಷ್ಟೊಂದು ಮಾಡ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇರುಮುಡಿಗೆ ತೊಗೊಂಡು ಬರ್ತಾ ಇದ್ದಾರೆ. ನಮ್ಮಕ್ಕ, ನಮ್ಮ ಅಕ್ಕನ ಪಾಪು, ನಮ್ಮಮ್ಮ ನೋಡಿ ಹೋಗ್ತಾ ಇದ್ದಾರೆ. ನಮ್ಮ ಯಜಮಾನ್ರನ್ನ ಒಂದು 3 ದಿನ ಅಲ್ಲ ಗೈಸ್, ಒಂದು 2 ದಿನ ಬಿಟ್ಟಿರೋದಕ್ಕೂ ನನ್ನ ಕೈಲಿ ಆಗಲ್ಲ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಈಗಿಂದ ಹಂಗೆ ಅಂತಾರ, ನಾನು ಮದುವೆ ಆದಾಗಿಂದನೂ ಲವ್ ಮಾಡ್ತಿರ್ಬೇಕಾದ್ರೂ ಅಷ್ಟೇ ದಿನ ಬಂದು ಅಟ್ಲೀಸ್ಟ್ ನನ್ನನ್ನು ದಿನ ಬಂದು ಒಂದು ಅರ್ಧ ಗಂಟೆ ಆದರೂ ನನ್ನ ಜೊತೆ ಇದ್ದೋಗ್ಬೇಕು. ಇಲ್ಲಾಂದ್ರೆ ನಂಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ನಮ್ಮ ಯಜಮಾನ್ರು ನಾನು ಮಾಡ್ಲಾ ಅಂತ ಕೇಳಿದೆ, ಮಾಡು ನನ್ನನ್ನು ತೋರಿಸ್ಬಿಡ ಆದರೆ ಅಂತ ಅಂದರು. ಅವ್ರಿಗೆ ಸ್ವಲ್ಪ ಒಬ್ರೊಬ್ರಿಗೆ ಕ್ಯಾಮ್ರಾ ಶೈ ಇರುತ್ತೆ ಬರೋದಕ್ಕೆ, ಒಬ್ರೊಬ್ರಿಗೆ ಇಷ್ಟ ಇರಲ್ಲ. ಅದಕ್ಕೋಸ್ಕರ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಓಕೆ ಗೈಸ್, ನಮ್ಮ ಯಜಮಾನ್ರು ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಎಲ್ಲರೂ ಹೊರಗಡೆ ಹೋಗಬೇಕು. ಕರ್ಕೊಂಡು ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ. ದಿನ ಹೊರಗಡೆ ಅಂದರೆ ಓದಿತಾರೆ. ಅವತ್ತಿಂದ ಹೊರಗಡೆ ಅಂತಲೇ ಹೇಳ್ತಿದ್ದೀನಿ. ನನಗೆ ಈ ಗಿಡ ಹಾಕ್ಸೋಕ್ಕಾಗ್ತಿಲ್ಲ ಗೈಸ್. ಈ ಕಿತ್ತಾಕ್ಬಿಡೋಣ ಈ ರೋಸ್ದು ಬೇಡ ಅಂತ ನನಗೆ. ಇದು ಏನು ಗೊತ್ತಾ, ಇಷ್ಟೇ ರೋಸ್ ಬಿಡೋದು. ಅಟ್ಲೀಸ್ಟ್ ಇಷ್ಟಪ್ಪ ಬಿಟ್ಟರೆ ಓಕೆ ಅನ್ಬೋದು. ಇಷ್ಟೇ ರೋಸ್ ಬಿಡುತ್ತಾ? ನನಗೆ ನ್ಯೂಸ್ ಇಲ್ಲ. ಇದು ಕಿತ್ತಾಕ್ಬಿಡ್ತೀನಿ. ಮನಿ ಪ್ಲಾಂಟ್ ಆಲ್ರೆಡಿ ಹೋಗಿದೆ. ಇದನ್ನು ಕಿತ್ಬಿಟ್ಟು ಬೇರೆ ಹಾಕಿದ್ದೀನಿ. ಇದೊಂದು ಶೋ ಗಿಡ, ಈಗ ಚೆನ್ನಾಗಿ ಬರ್ತಿದೆ, ಪರವಾಗಿಲ್ಲ. ನಮ್ಮಮ್ಮ ಬಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗುತ್ತೆ. ನಾನಂತೂ ಮಾಡಲ್ಲ. ನಮ್ಮಮ್ಮನೇ ಬಂದರೆ, ನಮ್ಮ ಮಮ್ಮಿ ಬಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಟ್ಟು, ನೀನು ಮಾಡ್ಕೊಳ್ಳಲ್ಲ, ನಿನಗೆ ಬರಲ್ಲ ನಿನಗೆ ಅಂತ ಹೇಳಿ ಇದೆಲ್ಲ ತೊಳೆದು ನಮ್ಮಮ್ಮ ಫುಲ್ಲು ಕ್ಲೀನ್ ಮಾಡಿಕೊಟ್ಟು ನಮ್ಮಮ್ಮ ಹೋಗುತ್ತೆ. ಗೈಸ್, ಇನ್ನೊಂದು ಬಾಡಿಗೆ ಮನೇಲಿದ್ರೆ ಏನು ಗೊತ್ತಾ, ಒಬ್ಬರು ವಾರಕ್ಕೆ ಒಂದೊಂದು ಸತಿ ಬಾಕ್ಲು ತೊಳಿಬೇಕು. ನನಗೆ ತೊಳೆಯೋದಕ್ಕಾಗಲ್ಲ ಗೈಸ್, ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ತೊಳಿಬೇಕು. ಸೊ ಇವಾಗ ಲಾಗ್ ಹಾಕಿದ್ದೆ. ನಾನು ಯಾವಾಗಲೂ ಸ್ಯಾಮ್ ಸಮೀರ್ ಲಾಗ್ನ ನೋಡ್ತೀನಿ, ಮಿಸ್ ಮಾಡ್ದಿರಂಗೆ. ಅವ್ರ ಲಾಗ್ ಅಂದರೆ ನಂಗೆ ತುಂಬ ಇಷ್ಟ. ನಮಗೆ ಆ್ಯಕ್ಚುಲಿ ನಮ್ಮ ಯಜಮಾನ್ರು ನಾನು ಜಗಳ ಆಡ್ತೀನಿ. ಅವರಿಗೆ ಇದು ಬೇಕಾಗುತ್ತೆ, ಟಿ ವಿ ಬೇಕಾಗುತ್ತೆ, ನ್ಯೂಸ್ ಏನಾದರೂ ನೋಡ್ತಿರ್ತಾರೆ. ಬಟ್ ನನಗೆ ಲಾಗ್ ನೋಡ್ತಾ ಇರ್ತೀನಿ. ಸ್ಯಾಮ್ ಸಮೀರ್ ಹಾಕಿಷ್ಟಕ್ನ ಅವರೊಂದು ಮಿನಿಟ್ಸಲ್ಲಿರುತ್ತೆ, ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಆ ಥರ ಇರುತ್ತಲ್ಲ, ಅಷ್ಟು ಬೇಗ ಹೋಗಿ ನೋಡ್ಬಿಟ್ಟಿರ್ತೀನಿ ನಾನು. ಅವ್ರ ಲಾಗ್ ಏನೋ ಒಂಥರ ನೋಡೋದಕ್ಕೆ ಫ್ಯಾಮಿಲಿ ಎಲ್ಲ ಅವ್ರಿಗೆ ಸಪೋರ್ಟ್ ಇದೆ. ಪ್ರತಿಯೊಂದು ಚೆನ್ನಾಗಿದೆ ಅವ್ರದ್ದು. ಲಾಗ್ ಮಾಡೋದಾಗಲಿ ಸಖತ್ತಾಗಿ ಮಾಡ್ತಾರೆ. ಸೊ ಅಷ್ಟು ಬೆಳೆಯೋಕ್ಕಂತೂ ಆಗಲ್ಲ, ಅಟ್ಲೀಸ್ಟ್ ಒಂದು ಅರ್ಧನಾದ್ರೂ ಬೆಳೆಯೋಣ ನಾವು. ದೋಸೆ ಇಟ್ಟು ರುಬ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಹಿಟ್ಟು. ಇದೆ ಇವಾಗ. ಅಷ್ಟೇ. ಅನ್ನನೂ ಮಿಕ್ಸ್ ಮಾಡ್ತೀನಿ ನಾನು. ಅವಲಕ್ಕಿ ಹಾಕಲ್ಲ, ಅನ್ನ ಹಾಕ್ತೀನಿ. ಇಷ್ಟು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ ಬನ್ನಿ ಗೈಸ್. ಇವಾಗ ಇದಕ್ಕೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ.
ಇವಾಗ ನೋಡಿ ರುಬ್ಬಾಯಿತು. ಏನು ಗೊತ್ತಾ, ಫಸ್ಟು ಅಕ್ಕಿ ರುಬ್ಕೊಂಡು ಆಮೇಲೆ ಸ್ವಲ್ಪ ಫೈನಲಿ ಮಿಕ್ಸಿ ಎಲ್ಲ ಮಾಡಿಬಿಟ್ಟು ಇವಾಗ ಹಿಟ್ಟನ್ನ ಮುಚ್ಚಿಟ್ಟಿದ್ದೀನಿ. ನೋಡಿ ಈ ಥರ ಇದೆ ಇದು ಗ್ರೈಂಡರ್ ಇದೆ ರುಬ್ಬೋದಕ್ಕೆ. ಗ್ರೈಂಡರ್ ಎತ್ಕೋಬೇಕು, ಮೇಲೆ ಎತ್ಕೊಳ್ಳೋದಕ್ಕಾಗಲ್ಲ ಇವಾಗ. ಅದಕ್ಕೆ ಮಿಕ್ಸಿಲ ರುಬ್ಬಿಟ್ಕೊಂಡ್ಬಿಡ್ತೀನಿ. ಗ್ರೈಂಡರ್ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಗಲ್ಲ ಬೇಸ್. ನನಗೆ ಮೊಳ ಫಿಶ್ಶಾಗಿ ಹೋಗ್ಬೇಕು. ಯಾವಾಗಾದ್ರೂ ಒಂದ್ಸತಿ ಮೊಳ ಫಿಶ್ಶಾಗೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದೀನಿ, ಹುಟ್ಟಿ ಬೆಳೆದಲ್ಲ ಇಲ್ಲೇ, ಬಟ್ ಮೊಳ ಫಿಶ್ಶಿಗೆ ಒಂದ್ಸತಿನೂ ಹೋಗಿಲ್ಲ. ಇವಾಗ ನಮ್ಮ ಯಜಮಾನ್ರು ನನ್ನ ಈಚೆ ಕರ್ಕೊಂಡು ಹೋಗ್ತಾರೆ, ಏನಾದ್ರು ಕೊಡಿಸ್ತಾರಂತೆ, ಹೋಗ್ಬಿಟ್ಟು ತಿನ್ಕೊಂಡು ಬರೋಣ. ಸಾಂಬಾರು ಹೆಂಗಿದ್ರು ಇದೆ, ನೆನ್ನೆ ರಾತ್ರಿ ಮಾಡಿದ್ದು ಚಿಕನ್ ಸಾಂಬಾರು ಇದೆ, ಅದಕ್ಕೆ ಬಂದು. ಮತ್ತು ನಿನಗೆ ಬಿರಿಯಾನಿ, ಇದು ಚಿಕನ್ನೇ. ಸೊ ಇವಾಗ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಮುದ್ದೆ ಮಾಡ್ತಾನೆ ಇದ್ದೀನಿ. ಮುದ್ದೆ ಇಲ್ಲ ರೈಸ್ ಏನಾದರೂ ಮಾಡ್ಬೇಕು. ಹೋಗೋಣ ಬನ್ನಿ. ಇಲ್ಲಿ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಬಜ್ಜಿ ಮತ್ತೆ ಚುರ್ಮುರಿ ಎಷ್ಟಿದೆ ಅಲ್ಲಿ. ತಗೊಂಡೆ ಗೈಸ್, ಚಾಟ್ಸ್ ತಿನ್ಕೊಂಡು ಬಂದು ಸಖತ್ತಾಗಿತ್ತು. ಏನ್ ಚಾಟ್ಸ್ ಅಡ್ಡ ಹೇಳು? ಗಿರ್ಮಿ, ಅದು ಬಳ್ಳಾರಿ ಸೈಡ್ ಸಿಗುತ್ತಲ್ಲ ಆ ಚಾಟ್ಸ್ ಇದ್ದು. ಗಿರ್ಮಿಟ್ ಅಂತೆ ಗೈಸ್. ಒಳ್ಳೆ ಕೈ ಗಮ್ಮು ಅಂತೈತೆ. 2 ಜಾಮೂನು, ಅದು ಬಜ್ಜಿ. ಈಗ ಎಷ್ಟು ಗೊತ್ತ ಟೈಮು? 7:30. ಈಗ ತಿನ್ಸ್ಕೊಂಬಂದ್ರೆ ನಾನು ಯಾವಾಗ ಅಡುಗೆ ಮಾಡಲಿ, ಯಾವಾಗ ಊಟ ಮಾಡಲಿ, ಹಂಗೆ ಹೊಟ್ಟೆನೇ ಹಸಿಯಲ್ಲ ಇವಾಗ. ಏನು ಗೈಸ್, ಹೊಸ ವಾಚ್ ಗೈಸ್ ತಗೋತಾನೆ ಇರ್ತಾರೆ ನೋಡಿ. ನನ್ನ ಹತ್ರ ಅವ್ರ ಹತ್ರ ಆಪ್ಷನಲ್ಲು, ನನ್ನ ಹತ್ರ ನೋ ಆಪ್ಷನ್. ನೋಡಿ ತಗೋತಾನೆ ಇರ್ತಾರೆ ವಾಚ್ಗಳನ್ನ, ನನಗೆ ಮಾತ್ರ ಕೊಡ್ಸಲ್ಲ ಗೈಸ್. ಸರಿ ಬನ್ನಿ ಧಾರಾವಾಹಿ ಹಾಕೊಂಡು ನೋಡೋಣ, ಇನ್ನೇನು ಮಾಡೋದು, ಮಾಡೋಕ್ಕೇನು ಕೆಲಸ ಇಲ್ಲ. ಗೈಸ್, ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ದಲ್ಲ ಏನು ಮಾಡಬೇಕು ಅಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಕಮೆಂಟ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಟು ತನುಗುಣ ಕಾಂಗ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ, ಡಿಫ್ರೆಂಟ್ ಲಾಗಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.